ಫಂಡಮೆಂಟಲಿಸಮ್ ಅನ್ನ ತರ್ತಕ್ಕಂಥದ್ದು ಅವ್ರ ಉದ್ದೇಶ. ಅಂದ್ರೆ ಇದು ಹಿಂದೂ ರಾಷ್ಟ್ರ ಆಗ್ಬೇಕು, ಧಾರ್ಮಿಕವಾಗಲ್ಲ, ಸಾಂಸ್ಕೃತಿಕವಾಗಿ. ಅಂದ್ರೆ ಇಲ್ಲಿ ನಮ್ಮ ಪ್ರಾಬಲ್ಯನೇ ಇರಬೇಕು, ಬೇರೆಯವರೆಲ್ಲರೂ ಕೂಡ ಎರಡನೇ ದರ್ಜೆಯ ಒಂದು ವ್ಯಕ್ತಿಗಳಾಗಿ ಇರಬೇಕು, ಅಥವಾ ನಮ್ಮ ಅಧೀನದಲ್ಲಿ ಬರಬೇಕು ಅಂತಾನೆ ಅವರ ಒಂದು ಹೈಯರ್ ಪರ್ಪಸ್, ಅವರ ಒಂದು ಘನ ಉದ್ದೇಶ. ಅದಕ್ಕೆ ಏನ್ ಬೇಕಾದ್ರೂ ಮಾಡಕ್ ರೆಡಿ. ಸೊ ಏನ್ ಬೇಕಾದ್ರೂ ಮಾಡಕ್ ರೆಡಿ ಅಂತ ಹೇಳಿದಾಗ ನಾವು ಏನ್ ಬೇಕಾದ್ರೂ ಮಾಡಬಹುದು. ಇವತ್ತು ಆ ಒಂದು ನಾವು ಮಾಡ್ತಾ ಇರುವಂತದ್ದು ಏನೇ ಕೃತ್ಯ ಇರಬಹುದು, ಅತ್ಯಂತ ಹೀನವಾದಂತ ಹಿಂಸಾತ್ಮಕವಾದಂತ ಕೃತ್ಯ ಮಾಡಿದ್ರು ಕೂಡ ಅದಕ್ಕೆ ನಮ್ಮ ಉದ್ದೇಶ ಏನು? ಹಿಂದೂ ರಾಷ್ಟ್ರ ಮಾಡಬೇಕು. ಸೊ ಆ ಹಿಂದೂ ರಾಷ್ಟ್ರ ಮಾಡುವಂತ ಉದ್ದೇಶ ಏನಿದೆ, ಆ ಉದ್ದೇಶ ಇಟ್ಕೊಂಡು ನೀವು ಯಾವ ಪಾಪದ ಕೆಲಸನೂ ಮಾಡ್ಬಿಡ್ಬೋದು. ಯಾಕಂದ್ರೆ ನೀವೆಲ್ಲೋ ಒಂದ್ ಕಡೆ ದೊಡ್ಡ ಯಾವುದೋ ಒಂದು ಘನ ಉದ್ದೇಶಕ್ಕೋಸ್ಕರ ನೀವು ಹೋರಾಟ ಮಾಡ್ತಾ ಇದ್ದೀರಾ, ನೀವೊಂದು ತ್ಯಾಗ ಮಾಡ್ತಾ ಇದ್ದೀರಾ, ನೀವು ಒಂದು ದೇಶಭಕ್ತರಾಗಿ ನೀವು ಸೇವೆ ನೀಡ್ತಾ ಇದ್ದೀರಾ. ಸೊ ಇಟ್ ಫರ್ಗಿವ್ಸ್ ಆಲ್ ಯುವರ್ ಸಿನ್ಸ್. ಸೊ ಗೋಡ್ಸೆ ಕೂಡ ಅದೇ ಚಿಂತನೆ, ಅವನು ಯಾಕೆ ಇದು ಮಾಡಕ್ ಹೋಗ್ತಾನೆ ಅಂತ ಹೇಳಿದ್ರೆ ಇನ್ನೂ ಆ ಎಂಡಿಗೆ ಬಂದಿಲ್ಲ. ಆದ್ರೆ ಅವನ ಪ್ರಿಪರೇಷನ್ ಏನಿದೆ ಅಂತ ಹೇಳಿದ್ರೆ, ನಾನು ದೇಶಕ್ಕೋಸ್ಕರ ಮಾಡ್ತಾ ಇದ್ದೀನಿ, ಮಹಾತ್ಮ ಗಾಂಧಿನ ಕೊಲ್ಲೋ ಮುಖಾಂತರ ದೇಶವನ್ನು ಉಳಿಸ್ತಾ ಇದ್ದೀನಿ, ಹಿಂದೂ ರಾಷ್ಟ್ರದ ಒಂದು ಹಿಂದೂ ಪ್ರಾಬಲ್ಯವಾದಂತಹ ರಾಷ್ಟ್ರ ಕಟ್ಟೋದಕ್ಕೆ ನನ್ನ ಇದೊಂದು ತ್ಯಾಗ, ನನ್ನ ಹೋರಾಟ. ಗೋಡ್ಸೆ ಬಂದಾಗ ಖಂಡಿತ ಸಾವರ್ಕರ್ ಅವರು ಕೂಡ ಬಹಳ ದೊಡ್ಡ ಒಂದು ಪಾತ್ರ ವಹಿಸ್ತಾರೆ. ಯಾಕಂದ್ರೆ ಅವರಿಂದನೇ ಅವರಿಗೆ ಬಹಳಷ್ಟು ಪ್ರೇರಣೆ ಸಿಕ್ಕುವಂತದ್ದು ಕೂಡ ಆಗ್ತದೆ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಆತಂಕನೂ ಕೂಡ ಇದೆ. ನಮ್ಮ ದೇಶದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ನೋಡಿದಾಗ ಇವತ್ತು ಗಾಂಧಿವಾದ ಒಂದ್ ಕಡೆ ಇದೆ, ಸವರ್ಕರ್ ವಾದ ಒಂದ್ ಕಡೆ ಇದೆ. ಏನು ಸವರ್ಕರ್ ವಾದ ಗೆದ್ದಿದ್ಯಾ ಅಂತ ಕೂಡ ಅನಿಸುವಂತ ಅವರ ಒಂದು ಥಿಂಕಿಂಗು ಹೇಗಿತ್ತು ಅಂತ ಹೇಳಿದ್ರೆ, ಈ ಒಂದು ಮೂಲಭೂತವಾದದ ದೇಶವನ್ನ ಸೃಷ್ಟಿ ಮಾಡಬೇಕು. ಗಾಂಧಿಯವ್ರದ್ದು ಪ್ರಜಾಪ್ರಭುತ್ವವಾದ, ನಾವೆಲ್ಲರನ್ನು ಕೂಡ ಸೇರಿಸ್ಕೋಬೇಕು, ಚರ್ಚೆ ಆಗಬೇಕು, ಡಿಸ್ಕಷನ್ ಆಗಬೇಕು, ತದನಂತರ ತೀರ್ಮಾನಕ್ಕೆ ಬರಬೇಕು. ಸೊ ಅದೆಲ್ಲ ನೋಡಿದಾಗ ಸವರ್ಕರ್ಗೆ ಉತ್ತರ ಸಿಗುವಂತದ್ದು ಯಾರು, ಇದಕ್ಕೆ ಉತ್ತರ ಏನು, ಇವತ್ತಿನ ಪರಿಸ್ಥಿತಿಗೆ ಗೋಡ್ಸೆಯ ಏನು ತಾವು ಹೇಳಿದಿಲ್ಲ ಮನಸ್ಥಿತಿ ಎದುರಿಸಬೇಕಾದ್ರೆ ಅದಕ್ಕೆ ಸಿಗುವಂತ ಉತ್ತರ ನಮಗೆ ಗಾಂಧಿಯ ಒಂದು ಸಿದ್ಧಾಂತ, ಗಾಂಧಿಯ ಒಂದು ಚಿಂತನೆ.